ಸ್ನೇಹಿತರೆ ನಮಸ್ತೆ. ಏನಪ್ಪಾ ಅಂದ್ರೆ ನಾನು ಕೂಡ ಶಾಕ್ ಆದೆ, ನೀವು ಕೂಡ ಶಾಕ್ ಆದ್ರಿ ಅಂತ ಅನ್ಕೊಳ್ತೀನಿ. ಬೆಡ್ ಮೇಲೆ ನೋಡಕ್ಕೆ ನಮಗೂ ಕೂಡ ಆಗ್ತಾ ಇಲ್ಲ ಗೋಲ್ಡ್ ಸುರೇಶ್ ಅವ್ರನ್ನ. ಗೋಲ್ಡ್ ಸುರೇಶ್ ಒಬ್ಬ ನಗುಮುಖದ ಒಂದು ಒಡೆಯ ಅಂತ ಹೇಳ್ಬೋದು. ನಗ್ನಗ್ತಾ ಇರ್ತಾ ಇದ್ರು, ಇವಾಗ ನೋಡಿದ್ರು ನಗ್ನಗ್ತಾನೆ ಇರ್ತಾ ಇದ್ರು. ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ಕೂಡ ಚೆನ್ನಾಗಿತ್ತು. ಒಬ್ಬ ಹಳ್ಳಿ ಹುಡುಗ ಬಂದು ಬೆಂಗಳೂರು ಸಿಟಿಯಲ್ಲಿ ಬೆಳೆದು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿ ಆಮೇಲೆ ಬಿಗ್ ಬಾಸ್ಗೆ ಹೋಗೋದು ಅಂದ್ರೆ ಅನ್ನೋದು ಚಿಕ್ಕ ವಿಷಯ ಅಲ್ವೇ ಅಲ್ಲ. ಅವ್ರಿಗೆ ಈಗ ಒಂದು ಶಾಕಿಂಗ್ ಹೇಳಿಕೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಅವ್ರಿಗೆ ಡಾಕ್ಟರ್ ಅವರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನ್ ಆಪರೇಷನ್, ಯಾಕೆ, ಏನಾಯ್ತು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಏನ್ ಬಿಗ್ ಬಾಸ್ 11 ಇತ್ತು, ಅದರಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ಕೊಂಡ್ ಬರ್ತಾ ಇದ್ರು. ಅದರಲ್ಲಿ ಗೋಲ್ಡ್ ಸುರೇಶ್ ಅವರು ಕೂಡ ಇದು ಅವರು ಆಟನೂ ಕೂಡ ಚೆನ್ನಾಗಿತ್ತು. ಮಧ್ಯದಲ್ಲಿ ದಿಢೀರ್ ಅಂತ ಹೇಳ್ಬಿಟ್ಟು ಅವರು ನಾನು ಮನೆಯಿಂದ ಹೋಗ್ಬೇಕು ಅಂದ್ರೆ ಮನೆಯಿಂದ ಕರೆ ಬರುತ್ತೆ, ಇಲ್ಲ ಗೋಲ್ಡ್ ಸುರೇಶ್ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಆಗ ಎಕ್ಸಿಟ್ ಆಗ್ತಾರೆ. ಯಾವುದೇ ರೀತಿ ಎಲಿಮಿನೇಟ್ ಆಗಿ ಹೋಗಿಲ್ಲ, ಅವರಾಗಿ ಎಕ್ಸಿಟ್ ಆಗಿ ಹೋಗಿರುವಂತ ಒಂದು ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಅವರಿಗೆ ಈಗ ಏನಪ್ಪಾ ಅಂದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಒಂದು ಡಾಕ್ಟರ್ ಶಾಕಿಂಗ್ ಹೇಳಿಕೆನ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ನಿಮ್ಗೆ ಆಪರೇಷನ್ ಮಾಡ್ಲೇಬೇಕು, ಇವಾಗ ಅಷ್ಟೊಂದು ಅರ್ಜೆಂಟ್ ಇದೆ, ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಸದ್ಯಕ್ಕೆ ಡಾಕ್ಟರ್ ಹೇಳಿದಿರೋ ಪ್ರಕಾರ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳ್ಬೋದು. ನೀವು ಕೇಳ್ಬೋದು ಏನಾಯ್ತು, ಯಾಕೆ, ಏನು ಅಂತ ಹೇಳ್ಬಿಟ್ಟು. ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಆಡೋವಾಗ ನಿಮ್ಗೆಲ್ಲ ಗೊತ್ತಿರುತ್ತೆ, ಬಿಗ್ ಬಾಸ್ ಅಲ್ಲಿ ತರ ತರದ ಆಟಗಳನ್ನ ಕೊಡ್ತಾರೆ. ಮೈಂಡ್ ಗೇಮ್ ಆಗಿರುತ್ತೆ, ಅದೇ ರೀತಿ ಎಂಟರ್ಟೈನ್ಮೆಂಟ್ ಗೇಮ್ ಆಗಿರುತ್ತೆ, ಅದೇ ರೀತಿ ಫಿಸಿಕಲ್ ಗೇಮ್ ಆಗಿರುತ್ತೆ. ಅದರಲ್ಲಿ ಫಿಸಿಕಲ್ ಗೇಮ್ ಆಡುವಾಗ ಒಂದು ಸತಿ ಬಿದ್ದಿದ್ರು, ನಿಮ್ಗೆಲ್ಲ ಗೊತ್ತಿರುತ್ತೆ. ಗೋಲ್ಡ್ ಸುರೇಶ್ ಅವರು ಕುಂಟ್ತಾ ಇದ್ರು. ಆ ಕುಂಟುವಾಗ ಅಲ್ಲಿ ಕೂಡ ಹಾಸ್ಪಿಟಲ್ ಅಲ್ಲಿ ತೋರಿಸಿದ್ರು, ಆದ್ರೂ ಬಂದು ಹೆಂಗೋ ಹಿಂಗೋ ಆಟ ಆಡ್ತಾ ಇದ್ರು. ಬಟ್ ಇವಾಗ ಏನಪ್ಪಾ ಅಂದ್ರೆ ಅದು ಅತಿರೇಕಕ್ಕೆ ಹೋಗಿದೆ. ಅಂದ್ರೆ ಇವಾಗ ಆಪರೇಷನ್ ಮಾಡೋ ರೇಂಜ್ಗೆ ಹೋಗಿದೆ. ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ. ಆಪರೇಷನ್ ಮಾಡ್ದೇನೆ ಬೇಗ ಗುಣಮುಖ ಆಗಲ್ಲ, ಆಪರೇಷನ್ ಮಾಡಿದ್ರೇನೆ ಬೇಗ ಗುಣಮುಖ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೋಸ್ಕರ ಇವಾಗ ಆಪರೇಷನ್ ಮಾಡಿಸೋ ಸಲುವಾಗಿ ಅಡ್ಮಿಟ್ ಆಗಿದ್ದಾರೆ. ಇದನ್ನ ಕೇಳಿ ನಮಗೂ ಕೂಡ ಶಾಕ್ ಆಯ್ತು, ನಿಮಗೂ ಕೂಡ ಶಾಕ್ ಆಯ್ತು ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂದ್ರೆ ಇದನ್ನ ಕೇಳಿದ ಹನುಮಂತ್ ಅವರು ಕೂಡ ಶಾಕ್ ಆಗಿ ಬಂದು ಮೀಟ್ ಆದ್ರು ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಇದೆ. ಗೋಲ್ಡ್ ಸುರೇಶ್ ಅವರು ಬೇಗ ಗುಣಮುಖರಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಆಚಿಸ್ತೀನಿ, ನೀವು ಆಚಿಸಿ. ಅದೇ ರೀತಿ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ತಲುಪಲಿ ಅಂತ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.